ಚಿಕ್ಕಮಗಳೂರಿನಲ್ಲಿ ದಲಿತ ಯುವಕನ ಮೇಲೆ ಹಲ್ಲೆ ನಡೆದಿರುವಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಜೊತೆ ದೇವಾಲಯದ ಆವರಣವನ್ನು ಪ್ರವೇಶಿಸಿದರೆ ಈಗ ದಲಿತರು. ಚಿಕ್ಕಮಗಳೂರಿನಲ್ಲಿ ದಲಿತ ಯುವಕನ ಮೇಲೆ ಒಂದು ಹಲ್ಲೆ ನಡೆದಿದ್ದಂತಹ ಒಂದು ಪ್ರಕರಣ. ಹಾಗೆ ಪೊಲೀಸರ ಜೊತೆಗೆ ಈಗ ದೇವಾಲಯದ ಆವರಣವನ್ನು ಪ್ರವೇಶಿಸಿದರೆ ದಲಿತರು. ದೇವಾಲಯದ ಕೀ ಇಲ್ಲ ಅಂತ ಹೇಳಿ ಗೋಲಹರಹಟ್ಟಿ ಗ್ರಾಮದ ಮುಖಂಡರು ಹೇಳಿದ್ರಂತೆ. ಹಾಗೆ ತೆಗೆದೇ ಇದ್ರೆ ನಾವೇ ತೆಗಿತೀವಿ ಅಂತ ಹೇಳಿ ತಾಲೂಕು ಆಡಳಿತ ಹೇಳಿದೆ. ಸೊ ಅಧಿಕಾರಿಗಳ ಒತ್ತಡಕ್ಕೆ ಮಣಿದು ದೇವಾಲಯದ ಕೀಯನ್ನ ತಗೊಂಡು ಬಂದಿದ್ದಾರೆ ಗ್ರಾಮಸ್ಥರು. ಹೊಡೆಯೋದಕ್ಕೂ ಕೂಡ ಮುಂದಾಗಿದ್ರು. ದೃಶ್ಯಗಳಲ್ಲಿ ಗಮನಿಸಬಹುದು. ದೇವಸ್ಥಾನದ ಕೀ ಇಲ್ಲ, ಸೊ ನಮ್ಮ ಹತ್ರ ಅಂತ ಹೇಳಿದ್ರಿಂದಾಗಿ ಆ ದೇವಸ್ಥಾನದ ಒಂದು ಬೀಗವನ್ನ ಹೊಡೆಯುವಂತಹ ಒಂದು ಕೆಲಸ ತಾವು ಕೂಡ ಗಮನಿಸಬಹುದು. ದೃಶ್ಯದಲ್ಲಿ ಬೀಗವನ್ನು ಹೊಡೆದು ಈಗ ಪೊಲೀಸರ ಜೊತೆಗೇನೆ ದಲಿತರು ದೇವಸ್ಥಾನವನ್ನು ಪ್ರವೇಶ ಮಾಡಿದ್ದಾರೆ. ಪೊಲೀಸರು, ತಹಶೀಲ್ದಾರ್ ಮತ್ತು ಎಸಿ ಅವರ ನೇತೃತ್ವದಲ್ಲಿ ದೇವಸ್ಥಾನವನ್ನು ಪ್ರವೇಶ ಮಾಡಿದ್ದಾರೆ. ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಏರ್ಪಡಿಸಲಾಗಿದೆ. ಕೆಎಸ್ಆರ್ಪಿ ತುಕಡಿಯನ್ನು ನಿಯೋಜನೆಗೊಳಿಸಿದ್ದಾರೆ. ಗೊಲ್ಲರಹಟ್ಟಿ ಗ್ರಾಮಸ್ಥರಿಗೆ ಅವರು ಬರಬೇಡಿ ಅಂತೇಳಿ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಗೊಲ್ಲರಹಟ್ಟಿ ಗ್ರಾಮದ ಎಲ್ಲ ಮನೆಗಳು ಕೂಡ ಲಾಕ್ ಆಗಿವೆ. ಜನವರಿ 1ನೇ ತಾರೀಕು ದಲಿತರು ಊರೊಳಗೆ ದಲಿತ ಒಬ್ಬ ಯುವಕ ಊರೊಳಗೆ ಬಂದ ಅಂತ ಹೇಳಿ ಆತನ ಮೇಲೆ ಹಲ್ಲೆ ಮಾಡಿದ್ರು. ದೇವರಿಗೆ ಮೈಲಿಗೆ ಮಾಡಿಬಿಟ್ಟಿದ್ದಾನೆ ಈತ ಒಳಗಡೆ ಬಂದು ಅಂತ ಹೇಳಿ ಸವರ್ಣೀಯರು ಇಲ್ಲಿ ಹಲ್ಲೆ ನಡೆಸಿದ್ರು ಅನ್ನೋದ್ರ ಬಗ್ಗೆ ಕೇಳಿ ಬಂದಂತಹ ಆರೋಪ ಇದು. ಗೊಲ್ಲರಹಟ್ಟಿಯ ಜನ ಈತನ ಮೇಲೆ ಹಲ್ಲೆ ಮಾಡಿದ್ರು. ಸೊ ದಲಿತ ಸಂಘಟನೆಯಿಂದ ಗೊಲ್ಲರಹಟ್ಟಿ ಗ್ರಾಮದಲ್ಲಿ ಪ್ರತಿಭಟನೆ ಕೂಡ ನಡೀತು. ನಂತರ ಹಲ್ಲೆಗೈದಿದ್ದಂತಹ 15 ಜನರ ವಿರುದ್ಧ ಎಫ್ಐಆರ್ ದಾಖಲಾಯಿತು. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಗೊಲ್ಲರಹಟ್ಟಿ ಗ್ರಾಮದಲ್ಲಿ ನಡೆದಿದ್ದಂತಹ ಒಂದು ಘಟನೆ. ಈಗ ಎಸಿ, ತಾಲೂಕು ತಹಶೀಲ್ದಾರರು ಜೊತೆಗೆ ಪೊಲೀಸರು ಇವರೆಲ್ಲರ ಸಮ್ಮುಖದಲ್ಲಿ ದಲಿತರು ಈಗ ದೇವಸ್ಥಾನವನ್ನು ಪ್ರವೇಶ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಶ್ವಿತ್ ನೀಡ್ತಾರೆ. ಅಶ್ವಿತ್, ಸ್ಥಳದಲ್ಲಿ ಹೇಗಿದೆ ಈಗ ಸದ್ಯಕ್ಕೆ ಪರಿಸ್ಥಿತಿ? ದೇವಸ್ಥಾನ ಬಾಗಿಲು ಓಪನ್ ಆಗಿದೆಯಾ? ಹೋಗಿದಾರ ಒಳಗಡೆ ಈಗ? ಖಂಡಿತವಾಗ್ಲೂ ಏನು ಜನವರಿ 1ರ ಮಧ್ಯಾಹ್ನದ ಸಮಯದಲ್ಲಿ ದಲಿತ ಯುವಕ ಮಾರುತಿ ಎಂಬ ಯುವಕ ಏನು ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಗೆರಮರಡಿ ಗ್ರಾಮದ ಗೊಲ್ಲರಹಟ್ಟಿಗೆ ಒಂದು ಪ್ರವೇಶವನ್ನ ಮಾಡಿರ್ತಾನೆ. ಆತ ದಲಿತ ಎಂಬ ಕಾರಣಕ್ಕೆ ಈ ಗ್ರಾಮದ ಗೊಲ್ಲರಹಟ್ಟಿ ನಿವಾಸಿಗಳು ಆತನ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂಬ ಗಂಭೀರ ಆರೋಪಗಳು ಕೇಳಿ ಬಂದಿತ್ತು. ಇದಾದ ಬಳಿಕ ರಾಜ್ಯಾದ್ಯಂತ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳು ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು. ಈ ನಡುವೆ ಇವತ್ತು ಗೊಲ್ಲರಹಟ್ಟಿಗೆ ಪ್ರಗತಿ ಮತ್ತು ದಲಿತ ಪರ ಸಂಘಟನೆ ಮುಖಂಡರುಗಳು ಒಂದು ಆಗಮಿಸಿರುವಂತದ್ದು, ಜೊತೆಗೆ ದೇವಾಲಯ ಪ್ರವೇಶ ಕೂಡ ಮಾಡಿರುವಂತದ್ದು. ಈ ಗ್ರಾಮದ ಮುಖಂಡರುಗಳು ದೇವಾಲಯದ ಬೀಗವನ್ನು ಕೊಡ್ಲಿಕ್ಕೆ ನಿರಾಕರಿಸಿದ್ರು. ಆಗ ತಾಲೂಕು ಆಡಳಿತದ ನೇತೃತ್ವದಲ್ಲೇ ದೇವಸ್ಥಾನದ ಮುಂಭಾಗದ ಬಾಗಿಲನ್ನ ಈಗ ಬೀಗವನ್ನ ಹೊಡೆದಿರುವಂತದ್ದು. ಈಗ ಆಲ್ರೆಡಿ ದಲಿತ ಮುಖಂಡರುಗಳು ದೇವಾಲಯವನ್ನ ಪ್ರವೇಶವನ್ನ ಮಾಡಿರುವಂತದ್ದು. ಸ್ಥಳದಲ್ಲಿ 100ಕ್ಕೂ ಅಧಿಕ ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಜೊತೆಗೆ ಇಲ್ಲಿರುವಂತಹ ಗೊಲ್ಲರಹಟ್ಟಿ ನಿವಾಸಿಗಳಿಗೆ ಪೊಲೀಸರು ಮನೆಯಿಂದ ಆಚೆ ಬರದಂತೆ ಒಂದು ಸೂಚನೆಯನ್ನ ನೀಡಿರುವಂತದ್ದು. ಒಟ್ಟಿನಲ್ಲಿ ಚಿಕ್ಕಮಗಳೂರಿನ ಗೊಲ್ಲರಹಟ್ಟಿ ಗ್ರಾಮ ಏನಿದೆ ಅದು ಒಂದು ಬೂದಿ ಮುಚ್ಚಿದ ಕೆಂಡದಂತಿರುವಂತದ್ದು. ಜೊತೆಗೆ ಪೊಲೀಸರನ್ನು ಕೂಡ ಬಂದೋಬಸ್ತ್ಗಾಗಿ ಒಂದು 100 ಸಂಖ್ಯೆಯಲ್ಲಿ ನಿಯೋಜನೆಯನ್ನ ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು ಅಶ್ವಿತ್. ಏನಿಲ್ಲ ಪ್ರಾಪರ್ಟಿ ಮತ್ತೆ ಏನಾರಾಗಿ ಮೊಬೈಲ್ ಯಾರು ಇಳಿಸಿದ್ರು ಮೊಬೈಲ್ ಗ್ರಾಮದಲ್ಲ ಪೊಲೀಸರು ಕರ್ಕೊಂಡು ನೀವು ಬೇಡ, ಪೊಲೀಸರು ಕರ್ಕೊಂತಾರೆ. ಒಂದು ಯೂನಿಫಾರ್ಮ್ ಪೊಲೀಸ್ ಇಬ್ಬರು ಇದು ಚಿಕ್ಕಮಗಳೂರಿನ ಗೊಲ್ಲರಹಟ್ಟಿ ಗ್ರಾಮದಲ್ಲಿ ಆಗಿರುವಂಥದ್ದು. ಒಬ್ಬ ಯುವಕ ಗ್ರಾಮ ಪ್ರವೇಶ ಮಾಡ್ದ ಅಂತ ಹೇಳಿ ಆತನ ಮೇಲೆ ಹಲ್ಲೆ ಏನು ನಡೆದಿತ್ತು, ಅದನ್ನು ಖಂಡಿಸಿ ಪ್ರತಿಭಟನೆಗಳಾದವು. ದೇವಸ್ಥಾನದೊಳಗೆ ನಮಗೆ ಪ್ರವೇಶ ಮಾಡೋದಕ್ಕೂ ಕೂಡ ಬಿಡ್ತಾ ಇಲ್ಲ ಅನ್ನುವಂಥದ್ರ ಬಗ್ಗೆ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು. ಸೊ ಹಾಗಾಗಿ ಈಗ ಪೊಲೀಸರ ಸಮ್ಮುಖದಲ್ಲಿ ಮತ್ತು ಎಸಿ ಸಮ್ಮುಖದಲ್ಲಿ ಈಗ ತಹಶೀಲ್ದಾರ್ ಎಲ್ಲರೂ ಕೂಡ ಬಂದು ದಲಿತ ಮುಖಂಡರು ಈಗ ಬೀಗವನ್ನು ಕೂಡ ಒಡೆದು ಒಳಗಡೆ ಪ್ರವೇಶ ಮಾಡಿದ್ದಾರೆ. ದೇವಸ್ಥಾನದ ಒಳಗಡೆ ಈಗ ಪ್ರವೇಶ ಮಾಡಿದ್ದಾರೆ.